ಬಾಗಲಕೋಟೆಯಲ್ಲಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆದಂತ ಪ್ರಕರಣ. ಕಲ್ಲು ತೂರಿದ ಪಂಕ ಮಸೀದಿ ಸುತ್ತ ಬಿಗಿ ಬಂದೋಬಸ್ತ್ ಇದೆ. ಮಸೀದಿ ಸುತ್ತ 1,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಕಲ್ಲು ತೂರಾಟ ನಡೆದಂತ ಸ್ಥಳವನ್ನ ಪರಿಶೀಲಿಸಿದರು. ಬಾಗಲಕೋಟೆ ಎಸ್ಪಿಗಳಾಗಿದ್ದ ಅಮರನಾಥ್ ರೆಡ್ಡಿ, ರಿಷ್ಯಂತ್ ಭೇಟಿ ನೀಡಿದರು. ಬೆಳಗಾವಿ, ಬಾಗಲಕೋಟೆ, ವಿಜಯಪುರದ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬಾಗಲಕೋಟೆಯಲ್ಲಿ ಮೆರವಣಿಗೆ ವೇಳೆ ಎಲ್ಲಿ ಕಲ್ಲು ತೂರಾಟ ನಡೀತೋ ಆ ಮಸೀದಿಯ ಸುತ್ತ ಬಿಗಿ ಭದ್ರತೆ ಇದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ರಸ್ತೆ ಸೀಲ್ ಡೌನ್ ಮಾಡಿದ್ದಾರೆ ಪೊಲೀಸ್. ಯಾರು ಆ ರಸ್ತೆಗೆ ಎಂಟ್ರಿ ಕೊಡೋ ಹಾಗೆ ಇಲ್ಲ. ಪೊಲೀಸರ ಸರ್ಪಗಾವಲಿದೆ. ಪಂಕ ಮಸೀದಿ ರಸ್ತೆಯಲ್ಲಿ ಸಾರ್ವಜನಿಕರ ಪ್ರವೇಶಕ್ಕೆ ನಿಷೇಧ ಇದೆ. ಮುಂಜಾಗ್ರತೆ ಕ್ರಮವಾಗಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಘಟನೆ ನಡೆದಂತಹ ಸ್ಥಳ ಇದು. ಮೆರವಣಿಗೆ ಈ ಸ್ಥಳದಿಂದ ಹಾದು ಹೋಗುವಾಗಲೇ ಕಲ್ಲು ತೂರಾಟ ಆಗಿತ್ತು. ಇದೇ ಸ್ಥಳದಲ್ಲಿ ಈಗ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ನಿನ್ನೆ ರಾತ್ರಿ ಶಿವಾಜಿ ಜಯಂತಿಯ ಮೆರವಣಿಗೆ ವೇಳೆ ಬಾಗಲಕೋಟೆಯ ಪಂಕ ಮಸೀದಿಯ ಬಳಿಯಲ್ಲಿ ಏನಂತಂದರೆ ಒಂದು ಗಲಾಟೆ ನಡೆದಿತ್ತು. ಚಪ್ಪಲಿಯನ್ನು ತೂರಲಾಗಿತ್ತು, ಕಲ್ಲನ್ನು ತೂರಲಾಗಿತ್ತು. ಬಳಿಕ ಅದೊಂದು ಗಲಾಟೆಯ ಮೂಡನ್ನು ಪಡೆದುಕೊಂಡಿದ್ದು ಸಂಪೂರ್ಣವಾಗಿ. ಅಂದರೆ ಕೋಮು ಗಲಭೆಯ ಸೃಷ್ಟಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಹೇಗಿದೆ ವಾತಾವರಣ? ಸಂಜೆಯ ಸಮಯದ ನಮಾಜ್ನ ಟೈಮ್ ಇದು. ಇಲ್ಲಿ ಏನಂತಂದರೆ ಸಾಕಷ್ಟು ಬಿಗಿ ಭದ್ರತೆಯನ್ನು ಪಂಕ ಮಸೀದಿಯಲ್ಲಿ ಬಳಿಯಲ್ಲಿ ಕೊಡಲಾಗಿರುವಂಥದ್ದು. ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಬಹುತೇಕ 3 ಜಿಲ್ಲೆಗಳಿಂದ ಇಲ್ಲಿ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ಬಂದಿರುವಂಥದ್ದು. ಬಾಗಲಕೋಟೆ, ವಿಜಯಪುರ, ಬೆಳಗಾವಿ ಜಿಲ್ಲೆಗಳಿಂದ ಕೂಡ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳು ಬಂದಿದ್ದಾರೆ. 1,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳು, ಅದರ ಜೊತೆಗೆ ಅಧಿಕಾರಿಗಳು ಸಹ ಇರುವಂಥದ್ದು. ಇಲ್ಲಿ ರೋಲ್ ಕಾಲ್ ಈಗ ನಡೀತಾ ಇರುವಂಥದ್ದು. ಪಂಕ ಮಸೀದಿಯ ಸುಖ ನೀವೇನು ಎದುರುಗಡೆ ನೋಡ್ತಾ ಇದ್ದೀರಿ. ಪಂಕ ಮಸೀದಿ, ಆ ಪಂಕ ಮಸೀದಿಯ ಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಿ DR ವ್ಯಾನ್ ಅನ್ನು ನೋಡ್ತಾ ಇದ್ದೀರಿ. ಅಂದರೆ ಇಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿರುವಂಥದ್ದು. ಒಂದೇ ಒಂದು DR ವ್ಯಾನ್ ಅಷ್ಟೇ ಅಲ್ಲ, ಇಂತಹ 4-5-6 DR ವ್ಯಾನ್ಗಳ ನಿಯೋಜನೆ ಆಗಿರುವಂಥದ್ದು. 3 ಜಿಲ್ಲೆಗಳಿಂದ ಬಂದಂಥ ಹಿರಿಯ ಅಧಿಕಾರಿಗಳು, ಮತ್ತೊಂದು ಕಡೆಗೆ ಸಿಬ್ಬಂದಿಗಳು ಇಲ್ಲಿ ಏನಂತಂದರೆ ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಮತ್ತೊಂದು ಕಡೆಗೆ ಬೆಳಗಾವಿ ಉತ್ತರ ವಲಯ IGP ಅವರು ಸಹ ಚೇತನ್ ಸಿಂಗ್ ರಾಥೋಡ್ ಅವರು ಕೂಡ ಇಲ್ಲಿ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟರು. ಆದರೆ ಯಾಕಂದರೆ ಅಲ್ಲಿ ಪೀಸ್ ಕಮಿಟಿಯ ಮೀಟಿಂಗ್ ನಡೀತಾ ಇರೋದ್ರಿಂದಾಗಿ ಅಲ್ಲಿ ಪಾಲ್ಗೊಂಡು ಅಲ್ಲಿ ಮಾಹಿತಿಗಳನ್ನು ಒದಗಿಸುವ ಸಲುವಾಗಿ, ಅಂದರೆ ಸಾಕಷ್ಟು ಮಾಹಿತಿಗಳನ್ನ ಇಲ್ಲಿಂದ ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ನೋಡ್ತಾ ಇದ್ದೀವಿ, ಇಲ್ಲಿ ಒಳಗಡೆ ಯಾವ ರೀತಿಯಾದಂಥ ವಾತಾವರಣ ಇದೆ ನಮಗೆ ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಮತ್ತೊಂದು ಕಡೆಗೆ ಈ DR ವ್ಯಾನ್ಗಳ ವ್ಯವಸ್ಥೆ ಆಗಿರಬಹುದು, ಮತ್ತೊಂದು ಕಡೆಗೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರುವಂಥದ್ದು. ಮತ್ತೊಂದು ನೀವು ರಸ್ತೆಯನ್ನು ನೋಡ್ತಾ ಇದ್ದೀರಿ ನೋಡಿ, ಈ ರಸ್ತೆಯನ್ನು ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದೆ. ಅಂದರೆ ಈ ರಸ್ತೆಯಲ್ಲಿ ಸಾರ್ವಜನಿಕರ ಪ್ರವೇಶಕ್ಕೆ ಈಗಾಗಲೇ ನಿರ್ಬಂಧವನ್ನು ಹೇರಲಾಗಿದೆ. ನೀವು ಆ ಕಡೆಗೂ ಬ್ಯಾನರ್ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆಗೆ ಹಿಂಬದಿಯಲ್ಲಿ ಕೂಡ ಈಗ ಇಲ್ಲಿ ಕೂಡ ಏನಂದರೆ ಬ್ಯಾರಿಕೇಡ್ಗಳನ್ನು ನೋಡ್ತಾ ಇದ್ದೀರಿ ತಾವು. ಅಂದರೆ ಸಂಪೂರ್ಣವಾಗಿ ಈ ರಸ್ತೆಯನ್ನು ಬ್ಲಾಕ್ ಮಾಡಲಾಗಿದೆ. ಇದು ಏನಂತಂದರೆ ಈ ಪಂಕ ಮಸೀದಿಯ ರಸ್ತೆ, ಇದು ಬಾಗಲಕೋಟೆ ನಗರದ ಒಳಗಡೆ ಹೋಗುತ್ತೆ. ಅಂದರೆ ಏನಂತಂದರೆ ಈ ರಸ್ತೆಯನ್ನು ಈಗಾಗಲೇ ಸೀಲ್ ಡೌನ್ ರೀತಿಯಲ್ಲಿ ಅಂದರೆ ಬಂದ್ ಮಾಡಲಾಗಿದೆ, ಬ್ಯಾರಿಕೇಡನ್ನು ಹಾಕಿ. ಇನ್ನು ಮುಂದೆ ನೋಡ್ತಾ ಇದ್ದರೆ ಇಲ್ಲಿ ಅಡ್ಡಡ್ಡಲಾಗಿ ಈ ಪಂಕ ಮಸೀದಿ ಅಡ್ಡಡ್ಡಲಾಗಿ ಹೀಗಾಗಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ವ್ಯಾನನ್ನು ಈಗ ಅಳವಡಿಕೆ ಮಾಡಲಾಗಿರುವಂಥದ್ದು. ಕಾರಣ ಏನಂತ ಹೇಳಿದರೆ ಸಾಯಂಕಾಲದ ನಮಾಜ್ನ ಟೈಮು, ಮತ್ತು ರಂಜಾನ್ ಟೈಮ್ ಇದು. ಹೀಗಾಗಿ ಏನಂತಾರೆ ಮತ್ತೆ ಗಲಾಟೆಗಳಿಗೆ ಆಸ್ಪದ ಸಿಗಬಾರ್ದು ಅನ್ನುವಂಥದ್ದು ಇಲ್ಲಿ ಪೊಲೀಸರ ಉದ್ದೇಶ. ಹೀಗಾಗಿ ಏನಂತಂದರೆ ಇಲ್ಲಿ ಸಾಕಷ್ಟು ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಮತ್ತು ಕಡೆಗೆ ಬಿಜಾಪುರದಿಂದ ಪೊಲೀಸರು ಬಂದಿದ್ದಾರೆ, ಬೆಳಗಾವಿಯಿಂದ ಬಂದಿದ್ದಾರೆ, ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಇಲ್ಲಿ ಏನಂತಂದರೆ ಒಂದು ಕಡೆಗೆ ಭದ್ರತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮುಂಜಾಗ್ರತಾ ಕ್ರಮಗಳಾಗಿ ರಸ್ತೆಗಳನ್ನು ಬ್ಲಾಕ್ ಮಾಡಲಾಗಿದೆ. ಇನ್ನೊಂದು ಕಡೆಗೆ ಇಲ್ಲಿ ನಾವು ನೋಡ್ಬೋದು, ಗಲಾಟೆಯ ಸಂದರ್ಭದಲ್ಲಿ ಎಲ್ಲ ಮೆಡಿಕಲ್ ಸ್ಟೋರ್ಗಳು ಸಹ ಈಗ ಬಂದಾಗಿದ್ದು, ಈಗ ವಾತಾವರಣ ಸಂಪೂರ್ಣ ತಿಳಿಯಾಗಿರೋದ್ರಿಂದಾಗಿ ನಾವು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ಮೆಡಿಕಲ್ ಸ್ಟೋರ್ಗಳು ಕೂಡ ಈಗ ಶುರುವಾಗಿರುವಂಥದ್ದು, ಸುತ್ತಮುತ್ತಲ ಅಂಗಡಿ ಮುಂಗಟ್ಟುಗಳು ಕೂಡ ಈಗಾಗಲೇ ಆರಂಭ ಆಗಿರುವಂಥದ್ದು. ಅಂದರೆ ಸದ್ಯಕ್ಕೆ ವಾತಾವರಣ ಸಂಪೂರ್ಣವಾಗಿ ತಿಳಿಯಾಗಿರುವಂಥದ್ದು. ಆಮೇಲೆ ಇನ್ನೊಂದು ಕಡೆಗೆ ಈ ರಂಜಾನ್ ನಮಾಜ್ನ ಟೈಮ್ಗಳು ಇರೋದ್ರಿಂದಾಗಿ ಪೊಲೀಸರು ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಇಲ್ಲಿ ಕೈಗೊಂಡಿದ್ದಾರೆ. ಅಂದರೆ ಪಂಕ ಮಸೀದಿಯ ಸುತ್ತಮುತ್ತ ಪೊಲೀಸ್ ಅಧಿಕಾರಿಗಳು ಇರುವಂಥದ್ದು, ಮತ್ತೊಂದು ಕಡೆಗೆ ವ್ಯಾನ್ಗಳನ್ನು DR ವ್ಯಾನ್ಗಳನ್ನು ನಿಯೋಜಿಸುವಂಥದ್ದು, ಮತ್ತೊಂದು ಕಡೆಗೆ ಹೆಚ್ಚಿನ ಸಿಬ್ಬಂದಿಗಳು ನೀವು ನೋಡ್ತಾ ಇದ್ದೀರಿ. 1,000ಕ್ಕೂ ಅಧಿಕ ಸಿಬ್ಬಂದಿಗಳು ಒಂದೇ ಕಡೆಗಿದ್ದಾರೆ. ಅಂದರೆ ಇಲ್ಲಿ ಸುತ್ತಮುತ್ತಲೂ ಭದ್ರತೆಯನ್ನು ಕೊಡೋದಕ್ಕಾಗಿ, ಅಂದರೆ ಕಿಡಿಗೇಡಿ ಬರುವಂಥದ್ದು, ಮತ್ತೆ ಏನಾದರೂ ಗಲಾಟೆಗಳಾಗೋದು, ವಾಗ್ವಾದಗಳಾಗುವಂಥದ್ದು, ಇದು ಯಾವುದೇ ರೀತಿಯಾದಂಥ ಘಟನೆಗಳು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ 1,000ಕ್ಕೂ ಅಧಿಕ ಇಲ್ಲಿ ಏನಂತಂದರೆ ಪೊಲೀಸ್ ಸಿಬ್ಬಂದಿಗಳನ್ನು ಕರೆತಂದು ಇಲ್ಲಿ ಏನಂತಂದರೆ ನಿಯೋಜನೆ ಮಾಡಲಾಗಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಅಪ್ಪ ಸಾಹೇಬ್ ಜೊತೆಗೆ ಷಡಕ್ಷರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಬಾಗಲಕೋಟೆಯಲ್ಲಿ ಮೆರವಣಿಗೆ ವೇಳೆ ಆದಂತ ಕಲ್ಲು ತೂರಾಟದಲ್ಲಿ ಗಾಯಗೊಂಡಿದ್ದಂತಹ ಹಿಂದೂ ಕಾರ್ಯಕರ್ತನಿಗೆ ಚಿಕಿತ್ಸೆ. ಕಲ್ಲೇಟಿನ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಗಾಯಗೊಂಡಿರೋ ಪ್ರಕಾಶ್ ಅರಕೇರಿ.
ಮೆರವಣಿಗೆ ಪಂಕ ಮಸೀದಿ ಬಳಿ ಬಂದಾಗ ಕಲ್ಲು ಬಿತ್ತು. ಮಸೀದಿಯಿಂದಲೇ ಕಲ್ಲು ಬಂದು ನೇರವಾಗಿ ನನ್ನ ಹಣೆಗೆ ಬಿದ್ದಿದ್ದು. ಕಲ್ಲು ಬಿದ್ದ ತಕ್ಷಣ ನಾನು ಪ್ರಜ್ಞೆ ತಪ್ಪಿದ್ದೆ, ಆಸ್ಪತ್ರೆಗೆ ಸೇರಿಸಿದ್ರು ಅಂತ ಕಲ್ಲು ತೂರಾಟದಲ್ಲಿ ಗಾಯಗೊಂಡಂತಹ ಹಿಂದೂ ಕಾರ್ಯಕರ್ತ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರು ಕೊಟ್ಟಂತ ಹೇಳಿಕೆ ಇದು. ಏನಾಯ್ತು ಆ ದಿನ ಅಂತ. ಹಿಂದೂ ಕಾರ್ಯಕರ್ತರಾಗಿದ್ದಂತಹ ಪ್ರಕಾಶ್ ಅರಕೇರಿ ಅವರು ಆ ಒಂದು ಮೆರವಣಿಗೆಗೆ ಹೋಗುವಂಥ ಸಂದರ್ಭದಲ್ಲಿ ಏನಂತಂದರೆ ಅವರಿಗೂ ಕೂಡ ಕಲ್ಲು ಬಿದ್ದಿರುವುದು, ಹೀಗಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿರುವುದು ನಾವು ದೃಶ್ಯದಲ್ಲೂ ಕೂಡ ಅವರನ್ನು ತೋರಿಸಿದ್ದೇವೆ. ಏನು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಈಗಾಗಲೇ ಕಳೆದ 2 ದಿನಗಳಿಂದ ಏನಂತಂದರೆ ಅವರು ದಾಖಲಾಗೋದ್ರ ಮೂಲಕ ಚಿಕಿತ್ಸೆಯನ್ನು ಪಡೆಯಲಿಕ್ಕೂ ಕೂಡ ಮುಂದಾಗಿರುವಂಥದ್ದು. ಏನು ಮೆರವಣಿಗೆ ಆ ಒಂದು ಮಸೀದಿ ಸಮೀಪ ಬಂದಂಥ ಸಂದರ್ಭದಲ್ಲಿ ಏಕಾಏಕಿ ಕಲ್ಲುಗಳು ಬಿದ್ದು ಅದು ನೇರವಾಗಿ ಅವರ ಒಂದು ಹಣೆ ಮೇಲ್ಭಾಗದಲ್ಲಿ ಬಿದ್ದಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಅವರು ತತ್ಕ್ಷಣವೇ ಏನಂತಂದರೆ ಅವರನ್ನು ಇಲ್ಲಿ ತಂದು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಈಗ ನಮ್ಮ ಜೊತೆಗೆ ಅವರಿದ್ದಾರೆ, ಅವ್ರು ಏನು ಹೇಳ್ತಾರೆ ಅನ್ನೋಂಥದ್ದನ್ನು ನಾವೀಗ ಅವರಿಂದಲೇ ಕೇಳ್ತೋಣ. ಪ್ರಕಾಶ್ ಅವರು, ನೀವು ಆ ಸಂದರ್ಭದೊಳಗೆ ಏನಾಯ್ತು ಅಂತ ಹೇಳ್ತಾರೆ? ಆ ಸಂದರ್ಭದೊಳಗೆ ಸರ್ ನಾವು ಶಿವಾಜಿ ಜಯಂತಿ ಮೆರವಣಿಗೆ ಒಳಗೆ ಹೊಂಟಿದ್ವಿ ಸರ್. ರೈಲಿ ಒಳಗೆ ಹೋಗೋ ಟೈಮ್ನಲ್ಲಿ ಮಸೂತಿಯಿಂದ ನಮಗೆ ಕಲ್ಲು ಬಂದು ಬಡಿತು ಸರ. ಬಡದ್ರ ನಂತರ ನಮಗೆ ಕಣ್ಣಿಗೆ ಕತ್ಲು ಬಂತು ಸರ. ಆ ನಂತರ ಏನಾಯ್ತು ಅನ್ನೋದು ನಮಗೆ ಗೊತ್ತಾಗಲಿಲ್ಲ ಸರ್. ಅಲ್ಲೇ ಅಲ್ಲಿವರೆಗೂ ಏನೂ ಇದ್ದಿಲ್ಲ, ಅಲ್ಲಿವರೆಗೂ ಎಲ್ಲ ಆರಾಮಿದ್ದೀವಿ, ಅಲ್ಲಿವರೆಗೆ ಏನೂ ತೊಂದರೆ ಇಲ್ಲ ಸರ್. ಅಲ್ಲಿ ಮಸೂತಿ ಹತ್ರ ಹೋದ ನಂತರ ಈ ಘಟನೆ ನಡೀತು ಸರ್. ಅಲ್ಲಿ ಮಸೂತಿಯಿಂದ ಕಲ್ಲು ಬಂದು ಬಡಿತು ಸರ್ ನಮಗೆ. ನೀವು ಯಾವಾಗ ಎಲ್ಲೆಲ್ಲಿಂದ ಅಲ್ಲಿ ಮೆರವಣಿಗೆ ಭಾಗವಹಿಸುವಂತ ಬಂದಿದ್ರಿ? ಅಲ್ಲಿಂದ ನಾವು ಇಲ್ಲಿ ಮೇಲೆ ಆಂಜನೇಯ ಗುಡಿಯಿಂದ ಬಸವೇಶ್ವರ ಸರ್ಕಲ್ಲು ಮತ್ತು ಆ ನಂತರ ಇಲ್ಲಿ ಟಾಂಗಾ ಸ್ಟ್ಯಾಂಡು ಆ ಥರ ಎಲ್ಲ ಮೆರವಣಿಗೆಗಳಿಗೆ ಭಾಗವಹಿಸೋದು ಬಂದೀವಿ ಸರ್. ಬಂದ ನಂತರ ಅಲ್ಲಿ ಮಸೂತಿ ಹತ್ರ ಬಂದ ತಕ್ಷಣ ಅವ್ರ ಮಸೂತಿಯಿಂದ ಕಲ್ಲು ಬಂದು ಬಡಿತು ಸರ್ ನಮಗೆ. ಬಡಿದ ತಕ್ಷಣ ನಮ್ಮ ಕಣ್ಣಿಗೆ ಕತ್ಲು ಬಂತು. ಅದು ಮುಂದೇನಾಯಿತು ನನಗೇನು ಅಷ್ಟು ಗೊತ್ತಾಗಿಲ್ಲ ಸರ್. ಈ ಕಲ್ಲು ಬಿಡುಕಿದ ಸಂದರ್ಭದಲ್ಲಿ ಮೊದಲೇ ರೀ ಏನು ವಾಗ್ವಾದ, ಅದು ಏನು ರಾತು ಏನು ಮೆರವಣಿಗೆ ಅಷ್ಟೇ ಇಲ್ಲ ಸರಿ, ಏನು ವಾಗ್ವಾದ ಇಲ್ಲ ಸರ್, ಏನಿಲ್ಲ. ಈಗ ಮೆರವಣಿಗೆ ಭಾಗವಹಿಸೋಣ ಬಂದೀವಿ, ಎಲ್ಲಿ ವಾಗ್ವಾದ ಇಲ್ಲ, ಏನಿಲ್ಲ ಸರ್. ಅಲ್ಲಿ ಮಸೂತಿ ಹತ್ರ ಬಂದ ತಕ್ಷಣ ನಮ್ಮ ಮಸೂತಿಯಿಂದ ಕಲ್ಲು ಬಂದು ಬಿಡಿಸಿ ಸರ್ ನಾವು. ಸರ್, ಈಗ ಇಂಥ ಘಟನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇಂಥದ್ದೆಲ್ಲ ಇಲ್ಲ ಸರ್, ಅವ್ರಿಗೆ ಆದವ್ರ ಬಗ್ಗೆ ಶಿಕ್ಷೆ ಕಾನೂನು ರೀತಿ ಕ್ರಮ ತಗೋಬೇಕು. ಈ ರೀತಿ ಸರಿ ಆಗೋದಿಲ್ಲ ಸರ್. ಇಲ್ಲ ಸರ್, ನಾವು ಎಷ್ಟು ನೋವು ಅನುಭವಿಸ್ತೀವಿ ಸರ್. ಈಗ ನಾವು ಇದಿಷ್ಟು ಗಾಯಳಾಗಿರ್ತಕ್ಕಂಥ ಪ್ರಕಾಶ್ ಅವರ ನೋವಿನ ಮಾತು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಸೋನಿ, ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.